ಹೇಗೆ ಅಂತ ಹೇಳಿ ನೋಡಿ. ತಲೆ ಯಾವ ಕಡೆ ಇದೆಯೋ ಎಲ್ಲಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಹಬ್ತಾ ಇರುವಂಥ ಬಳ್ಳಿಗೆ ಅಂದರೆ ಹೋದ ವರ್ಷ ನೆಟ್ಟಿರುವಂಥ ಬಳ್ಳಿಗೆ ಅದು ಇನ್ನೂ ಇವಾಗ ಮತ್ತೆ ಕಟ್ಟಾಕೋಗಿ ಬಂದಿದೆ. ಒಂದು ತಿಂಗಳಿಗೆ ಅದು ಕಟ್ಟೋದಂಗೆ ಅದು ಆಟೋಮೆಟಿಕ್ಕಾಗಿ ಸ್ಪೀಡಾಗಿ ಗಂಟು ಅಂದರೆ 1 ಗಂಟು, 2 ಗಂಟು, 3 ಗಂಟು, 4 ಗಂಟು, 5ನೇ ಗಂಟು, 5 ಗಂಟು ಹೈಟಾಗಿದೆ. ಇದಕ್ಕೆ ಮತ್ತೆ ಕಟ್ಕೊಡ್ಬೇಕು ನೋಡಿ ಎಷ್ಟು ಚಿಗುರಿದೆ ಅಂತ ಹೇಳಿ. ನಾವು ಕೊಟ್ಟಿಲ್ಲ. ಅಮ್ಮನೂ ಹಾಕ್ತಿದ್ದಾರೆ ಕಾಳುಮೆಣಸಿನ ಕಟ್ಟು, ನಾನು ಹಾಕ್ತಾಯಿದ್ದೀನಿ. ಬಟ್ ಯಾರಿಗಾದ್ರೂ ಒಬ್ಬರಿಗೆ ಅದು ಇದಕ್ಕೆ ಹೋಗಬೇಕಿತ್ತು. ಬಟ್ ಸದ್ಯಕ್ಕೆ ನಾನೇ ಹೋಗ್ಬಿಟ್ಟಿದೆ ಅದಕ್ಕೆ ಕಟ್ಟಾಕಲಿಕ್ಕೆ. ಬಟ್ ನನಗೆ ಕಣ್ಣಿಗೆ ಕಾಣಿಸ್ತು. ಅಲನಸಲ್ಲ ಬಂದು ಹಣ್ಣಾಗಿ ತಿಂದಾಯಿತು. ಇದು ಇವಾಗ ಬಿಡ್ತಾ ಇದೆ. ಏನಪ್ಪ ಅದು ಕಾಳುಮೆಣಸಿನ ಬಳ್ಳಿ ತುಂಬ ಹಬ್ಕೊಂಡಿರತ್ತಲ್ಲ, ಎಲೆ ಅಡಿಗೆ ನೀರು ಬೀಳೋದಿಲ್ಲ. ಸೊ ಅಂಥದ್ದೇ ಜಾಗ ಅದನ್ನು ಕಷ್ಟಪಟ್ಟು ಹುಡ್ಕೊಂಡಿರತ್ತೆ. ಅದು ಕೂತ್ಕೊಂಡಿರ್ಬೇಕಾದ್ರೆ ನಾವು ಹೋಗಿ ತ್ರಾಸ ಕೊಡ್ತೇವೆ, ನಮ್ಗೆ ಕಚ್ಚಿದೆ ಇರತ್ತಾ. ಸೊ ಹಾಗಾಗಿ ಅದು ಆಶ್ರಮ ಮಾಡ್ಕೊಂಡಿರತ್ತೆ. ಒಂದು ಚಿಕ್ಕದಾಗಿ ತನ್ನ ಮನೆ ಮಾಡಿಕೊಂಡು ತಿಂದ್ಕೊಂಡು ಉಣ್ಕೊಂಡು ಎಲ್ಲ ಮಾಡಿಕೊಂಡು ಬಂದು ಕೂತ್ಕೊಂಡಿರತ್ತೆ. ಅದಕ್ಕೆ ಯಾಕೆ ತೊಂದರೆ ಕೊಡೋದು? ಅದಕ್ಕೆ ತೊಂದರೆ ಕೊಡೋಕೆ ಹೋದರೆ ನಮ್ಗೆ ಬಿಡತ್ತೆ, ನಮ್ಗೆ ಕಚ್ಚುತ್ತೆ ಅದು. ಈಗ ಇದನ್ನೆಲ್ಲ ಫಸ್ಟ್ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ, ಇವಾಗಲೇ ಇಷ್ಟು ದೊಡ್ಡ ಆಗಿಬಿಟ್ಟಿದೆ. ಆ್ಯಂಡ್ ಕೆಲವೊಂದು ಇನ್ನೂ ಕೂಡ ಜಸ್ಟ್ ಬರೋದೇ ಉಂಟು. ರೋಡ್ ಸೈಡಿಗೆ ಇರತ್ತಲ್ಲ, ಅಲ್ಲಿ ತಂದು ಹೊತ್ತಾಕಿದ್ದಾರೆ. ಅಂದರೆ ಗಾಡಿ ಮೇಲೆ ತುಂಬಿಸ್ಬಿಟ್ಟು ರೋಡ್ ಪಕ್ಕದಲ್ಲಿ, ಗಟರ ಪಕ್ಕದಲ್ಲಿ ಅಲ್ಲಿ ತಂದು ಖಾಲಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಇಲ್ಲ ಅಂತಂದ್ರೆ 1-2 ಲೋಡ್ ತಂದು ಖಾಲಿ ಮಾಡಿದ್ದಾರೆ ಅನ್ಸುತ್ತೆ. ಎರೆಹುಳನೂ ಅಲ್ಲ ಇದು ಏನಿರಬಹುದು. ಇಲ್ಲಿ ನೋಡಿ, ಎರೆಹುಳ ಆದರೆ ಗೊತ್ತಾಗ್ತಿತ್ತು ನನಗೆ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತೇಳಿ ಅಂದ್ಕೊತೀನಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ. ಬೆಳಗಿನ ಕೆಲಸ ಎಲ್ಲ ಮುಗಿಸಿ ತಿಂಡಿ ತಿಂದು ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿಕೊಂಡು ಆಲ್ರೆಡಿ ತೋಟಕ್ಕೆ ಬಂದಿದ್ದೀವಿ. ದನಗಳಿಗೆಲ್ಲ ಕರ್ಕೊಂಡು 2 ಕರಕ್ಕೆ ಮಾತ್ರ ಕೊಟ್ಟಿಗೆ ಕಟ್ಟಾಕಿದ್ದೀವಿ. ಬಾಕಿ ಎಲ್ಲ ದನಕ್ಕೂ ತಂದು ಬೆಣಕ್ಕೆ ಹಾಕಿದ್ದೀವಿ ಆಲ್ರೆಡಿ. ಅಮ್ಮ ಬಡ್ಕೊಂಡು ಬಂದರು. ನಾನು ಸೀದಾ ಅನ್ನ ಮತ್ತು ಸಾಂಬಾರೆಲ್ಲ ತಗೊಂಡು ಊಟಕ್ಕೆ ಮಧ್ಯಾಹ್ನದ ಊಟ ಇಲ್ಲೇ ಮಾಡಿಕೊಂಡು ನೆಕ್ಸ್ಟ್ ಹೋಗುವ ಅಂತ ಹೇಳಿಬಿಟ್ಟು ಇವತ್ತು ಬಂದಿದ್ದೀವಿ. ಹಾಗೆ ಸಿಕ್ಕಾಪಟ್ಟೆ ಗಾಳಿ ಇದೆ, ಮಳೆ ಅಷ್ಟೊಂದಿಲ್ಲ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಇದೆಯಪ್ಪ. ಎಲ್ಲಿ ಮರ ಬೀಳುತ್ತೆ, ಎಲ್ಲಿ ತಲೆ ಮೇಲೆ ಏನು ಬೀಳುತ್ತೆ ಅನ್ನೋದು ಕೂಡ ಡೌಟೇ. ಅಷ್ಟೊಂದು ಗಾಳಿ ಬೀಸ್ತಾ ಇದೆ. ಮಳೆ ಕಂಟ್ರೋಲಿಗಿದೆ ಒಂದು ಸ್ವಲ್ಪ, ಬಟ್ ಬರ್ಬೋದು. ಈ ಥರ ಗಾಳಿಯಿಂದ ಯಾವಾಗ ಮಳೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಇವತ್ತೇ ತೋಟಕ್ಕೆ ಬಂದು ಏನೆಲ್ಲ ಕೆಲಸ ಇದೆ ಅಂತ ಹೇಳಿಬಿಟ್ಟು ನೋಡುವ. ಲೆಟ್ಸ್ ಗೋ. ಹಾಗೆ ಇವತ್ತು ಮೇಯ್ನಾಗಿ ಏನು ಕೆಲಸ ಅಂತಂದರೆ ಗೇರು ಬೀಜ ಸಸಿನ ನೆಡೋದು. ಹಾಗೆ ಕಾಳುಮೆಣಸಿನ ಬಳ್ಳಿಗೆ 1 ತಿಂಗಳ ಹಿಂದೆಯೇ ನಾವು ಕಟ್ಟಾಕಿದ್ವಾಗಿತ್ತು. ಅಂದರೆ ಹಬ್ತಾ ಇರುವಂಥ ಬಳ್ಳಿಗೆ ಅಂದರೆ ಹೋದ ವರ್ಷ ನೆಟ್ಟಿರುವಂಥ ಬಳ್ಳಿಗೆ ಅದು ಇನ್ನೂ ಇವಾಗ ಮತ್ತೆ ಕಟ್ಟಾಕೋಗಿ ಬಂದಿದೆ. ಒಂದು ತಿಂಗಳಿಗೆ ಅದು ಕಟ್ಟೋದಂಗೆ ಅದು ಆಟೋಮೆಟಿಕ್ಕಾಗಿ ಸ್ಪೀಡಾಗಿ ಬೆಳೆಯುತ್ತೆ. ಇಲ್ಲಾಂತಂದರೆ ಅದು ಮೇಲ್ಗಡೆ ಹತ್ತಕ್ಕೆ ಚಾನ್ಸ್ ಸಿಗೋದಿಲ್ಲ. ಈ ಕಡೆ ಆ ಕಡೆ ವಾಲಿದಿರತ್ತಲ್ಲ, ಅದನ್ನು ಅಷ್ಟು ಮಾಡಬೇಕು. ಬಳ್ಳಿ ಒಂದು ಸ್ವಲ್ಪ ತಂದಿರೋದುಂಟು, ಅದು ಒಣಗೋಗ್ತಾ ಇದೆ. ಅದಕ್ಕೆ ಆದಷ್ಟು ಬೇಗನೆ ಅದನ್ನು ಕಟ್ಟಾಕಿ ಮುಗಿಸುವ ಅಂತ ಹೇಳಿ ಇವತ್ತು ನಮ್ಮ ಪ್ಲ್ಯಾನು. ನೋಡುವ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಇವತ್ತು ಎಷ್ಟಾಗುತ್ತೋ ಅಷ್ಟನ್ನು ಪಟ ಕೆಲಸ ಮುಗಿಸಿ ಆ ಬಳ್ಳಿನಷ್ಟು ಮುಗಿಸುವ ಅಂತ ಹೇಳಿದೆ ನಂದು ಅಮ್ಮಂದು ಪ್ಲ್ಯಾನು. ಮಳೆ ಇಲ್ಲ ಅಂತಂದರೆ ಬೇಗ ಮುಗಿಸೋದು, ಇಲ್ಲ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಬಿಸಿಲು ಬಂದಿದೆ ನೋಡಿ ಫುಲ್ಲಾಗಿ. ಹಾಗೆ ಗಾಳಿನೂ ಬೀಸ್ತಾ ಇದೆ, ಹಾಗೆ ಮೋಡನೂ ಆಗಿದೆ, ಬಿಸಿಲು ಕೂಡ ಬಂದಿದೆ ನೋಡಿ. ಅಷ್ಟು ಒಳ್ಳೆ ಬಿಸಿಲು. ಇವಾಗ ಬಿಸಿಲು ಬಂದಿದೆ ಅಂದರೆ ಇನ್ನು ಸ್ವಲ್ಪ ಹೊತ್ತಿಗೆ ದೊಡ್ಡ ಮಳೆ ಇದೆ ಅಂತೇಳಿ ಅಂದಾಜು ಹಾಕಕ್ಕಾಗಿಲ್ಲ. ತಿಂಗಳದ ನೆಕ್ಸ್ಟು ಕಟ್ಟಾಕಿ ಆದಮೇಲೆ ಇಷ್ಟು ಆಗಿದೆ ನೋಡಿ. ಇಲ್ಲಿ ನೋಡಿ ಇಷ್ಟು 1 2 3 4 ಗಂಟು ಅಂದರೆ 1 ಗಂಟು, 2 ಗಂಟು, 3 ಗಂಟು, 4 ಗಂಟು, 5ನೇ ಗಂಟು, 5 ಗಂಟು ಹೈಟಾಗಿದೆ. ಇದಕ್ಕೆ ಮತ್ತೆ ಕಟ್ಕೊಡ್ಬೇಕು ನೋಡಿ ಎಷ್ಟು ಚಿಗುರಿದೆ ಅಂತ ಹೇಳಿ. ನಾವು ಕೊಟ್ಟಿಲ್ಲ ಅಂತಂದರೆ ಬೇಗ ಅದು ಮೇಲ್ಗಡೆ ಏರೋದಕ್ಕೆ ಆಗೋದಿಲ್ಲ. ಈಗ ಮತ್ತೊಂದು ಸತಿ ಕಟ್ಟಾಗಬೇಕು. ಒಂದೊಂದನ್ನು ಮರಕ್ಕೆ ಹಿಡ್ಕೊಂಡೇ ಮೇಲ್ಗಡೆ ಹತ್ತಿಬಿಟ್ಟಿದೆ ನೋಡಿ. ಈ ಮರಕ್ಕೆ ನೋಡಿ ಹತ್ತಿಬಿಟ್ಟಿದೆ. ಅಂದರೆ ಈಗ ಏನು ಈ ಥರ ಎಲೆ ಕಾಣಿಸ್ತಾ ಇದೆಯಲ್ಲ, ಆದಷ್ಟು ನಾವು ಕಟ್ಟು ಹಾಕಿದ ಮೇಲೆ ಹಬ್ಬಿರೋದು ಇದೆ. ಇಲ್ಲಿ ತನಕ ನಾವು ಕಟ್ಟು ಹಾಕಿರೋದು, ಇದ್ರ ನೆಕ್ಸ್ಟ್ ಹತ್ತಿರೋದು ಎಲ್ಲದಕ್ಕೂ ಕೂಡ ನೋಡಿ ಹೀಗೆ ಆಗಿದೆ ಅಂತ ಹೇಳಿ. ಇಲ್ಲಿ ನೋಡಿ ಇದನ್ನು ಕೂಡ ಸೇಮ್. ಕೆಲವೊಂದಕ್ಕೆ ಮರ ಹಿಡ್ಕೊಂಡು ಹತ್ತೋದಿಲ್ಲ, ಇನ್ನು ಕೆಲವೊಂದಕ್ಕೆ ಹಿಡ್ಕೊಂಡು ಹತ್ತಿ ಬಿಡುತ್ತೆ. ಹಿಡ್ಕೊಂಡು ಹತ್ತಿರೋದಕ್ಕೆ ಕಟ್ಟು ಹಾಕೋಬೇಕಂತ ಅವಶ್ಯಕತೆ ಇರೋದಿಲ್ಲ. ಕೆಲವೊಂದು ಅದಕ್ಕೆ ಮರಕ್ಕೆ ಹಿಡ್ಕೊಳ್ಳಿಕ್ಕೆ ಚಾನ್ಸ್ ಸಿಗೋದಿಲ್ಲ. ಈ ಥರ ಆಗಿ ಸೈಡಿಗೆ ಬಂದುಬಿಡುತ್ತೆ. ಅದಕ್ಕೆ ಮತ್ತೆ ನಾವು ಕಟ್ಟು ಹಾಕಿ ಮೇಲ್ಗಡೆ ಹಚ್ಚಬೇಕಾಗತ್ತೆ. ಹಾಗೆ ನೋಡಿ ಇಷ್ಟು ಚಿಕ್ಕ ಬಳ್ಳಿಗೂ ಕೂಡ ಕಾಳುಮೆಣಸು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಒಂದು ಕಾಳುಮೆಣಸು ಬಂದಿದೆ. ಹೋದ ವರ್ಷ ನೆಟ್ಟಿರೋದು, ಈ ವರ್ಷ ನೋಡ್ರಿ ಬಂದಿದೆ. ಒಳ್ಳೆ ಬಿಸಿಲು ಬಂದಿದೆ ಆಯಿತಾ. ಆದಷ್ಟು ಬೇಗ ಕೆಲಸ ಮಾಡಬೇಕು. ಕಾಳುಮೆಣಸಿನ ಬಳ್ಳಿಗೆ ಎಷ್ಟಾಗುತ್ತೋ ಅಷ್ಟನ್ನು ಸ್ಪೀಡಾಗಿ ಕಟ್ಟು ಹಾಕಿ ಮುಗಿಸ್ಬೇಕು. ಮಳೆ ಬಂತಂದರೆ ಮತ್ತೆ ಮೊನ್ನೆ ಥರ ಆಗಿಬಿಡೋದು. ರೇನ್ಕೋಟ್ ಹಾಕ್ಕೊಂಡು ಕತ್ತಿ ಎಲ್ಲ ತಾಕ್ಸ್ಕೊಂಡು ಗಾಯ ಆಗಿದೆ. ಒಂದು ಸ್ವಲ್ಪ ಕಡಿಮೆ ಆಗಿದೆ ಗಾಯ. ಓಕೆ, ಏನೋ ಮುಲಾಮ್ ಏನೂ ಹಚ್ಚಿಲ್ಲವ ನಾನು, ಹಾಗೆ ಬಿಟ್ಟಿಟ್ಟಿದ್ದೀನಿ. ನೋಡುವ ಅದಕ್ಕೆ ಏನಾಗತ್ತೆ ಅಂತ ಹೇಳಿಬಿಟ್ಟು.
ಮತ್ತು ಈಗ ಪಟ ಅಂತ ಹೇಳಿ ಕಟ್ ಹಾಕಿ ಮುಗಿಸಿ ನೆಕ್ಸ್ಟ್ ಗೆರ್ಬೀಜ ಸಸಿನ ಅಮ್ಮ ಬೀಜನ ಆಲ್ರೆಡಿ ಇದು ಸಸಿನ ನೆಲಕ್ಕೆ ಹಾಕಿ ಇಟ್ಟಿದ್ರಾಗಿತ್ತು. ಅದನ್ನು ಸಸಿಯಾಗಿ ಸ್ವಲ್ಪ ಹೈಟ್ ಬಂದಿದೆ, ಅದನ್ನು ನೆಡಬೇಕು. ಹಾಗೆ ಆದಷ್ಟು ನೆಟ್ಟು ಆದಮೇಲೆ ಸಸಿಗಳನ್ನು ತಂದು ಬೇರೆ ಕಡೆಯಿಂದ ಸಸಿನ ತಂದುಬಿಟ್ಟು ನೆಡಬೇಕು ಅಂತೇಳಿ ಇದೆ. ನಮ್ಮದು ಏನು ಗೊತ್ತುಂಟ, ಇಂಥ ಟೈಮಿಗೆ ಇಂಥದ್ದು ಕೆಲಸನೇ ಮಾಡಿ ಮುಗಿಸ್ಬೇಕು ಅಂತೇಳಿ ಏನು ಪ್ರೊಸೆಸ್ ಇಲ್ಲ. ಜೂನ್ ತಿಂಗಳಿಗೆ ಸಸಿ ನೆಡಬೇಕು ಹಾಗೇನಂತೇಳಿ. ಮಳೆಗಾಲ ನಮಗೆ ಯಾವಾಗ ನೆಟ್ಟಿದ್ರೆ ಚೆನ್ನಾಗಾಗತ್ತೆ ಅಂತೇಳಿ ನಮ್ಮ ಮನಸ್ಸಿಗೆ ಅನಿಸಿದಾಗ ನಾವು ನೆಡ್ತೀವಿ. ನೆಟ್ಟು ಹಾಗೇ ಇಟ್ಬಿಟ್ರೆ ಅದು ಯಾವಾಗಲೇ ನೆಡಲಿ, ಅದಕ್ಕೆ ಯಾವುದೇ ರೀತಿಯಂಥ ಸಸಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಅದು ನೆಟ್ಟು ಅಷ್ಟು ಚಾಕ್ರಿ ಮಾಡಿ ಅಷ್ಟು ಇದ್ದರೆ ಮಾತ್ರ ನಾವು ಸಸಿನ ನೆಡೋಕ್ಕೆ ಹೋಗ್ತೀವಿ. ಇಲ್ಲ ಅಂತಂದರೆ ಅದಕ್ಕೆ ಕೆಲಸ ಕೈ ಹಾಕೋಕ್ಕೆ ಹೋಗೋದಿಲ್ಲ. ನಮ್ಮ ಹತ್ರ ಮಾಡೋಕ್ಕೆ ಸಾಧ್ಯ ಇದೆ ಅಂತಂದರೆ ಮಾತ್ರ ನಾವು ಆ ಕೆಲಸನ ಮಾಡ್ತೀವಿ. ಸುಮ್ಮನೆ ಹೋಗಿ ಏನಾದರೂ ಒಂದು ಮಾಡಿ ಹಿಡಿದು ಅದಕ್ಕೆ ನೆಕ್ಸ್ಟ್ ತಲೆನೇ ಹಾಕೋದಿಲ್ಲ ಆ ಕಡೆಗೆ. ಅದು ನಾವು ನೆಟ್ಟಿದ್ದೀವಿ, ಅದನ್ನು ಮಾಡಿದ್ದೀವಿ ಅಂತ ಹೇಳಿ ತಲೆಗೆ ಬರೋದಿಲ್ಲ ಅಂತಂದರೆ ಅಲ್ಲಿ ಯಾವುದೂ ಕೂಡ ಆಗೋದಿಲ್ಲ. ನಮ್ಮ ಹತ್ರ ಎಷ್ಟು ಮಾಡೋಕ್ಕಾಗತ್ತೋ ಅಷ್ಟಕ್ಕೆ ಮಾತ್ರ ನಾವು ಕೈ ಹಾಕ್ತೀವಿ. ಹಾಗಾಗಿ ಈಗ ಸಸಿಯನ್ನು ಗೇರು ಬೀಜನೇ ನಾವು ಹಾಕಿ ಇಡ್ತಿದ್ರಾಗಿತ್ತು ಪ್ರತಿ ವರ್ಷ, ಅಂದರೆ ತುಂಬ ವರ್ಷ ಆಯಿತು. ಈಗ ಗೇರು ಬೀಜ ಏನು ಇಲ್ಲಿ ನಮ್ಮ ತೋಟದ ಹತ್ರ ಉಂಟಲ್ಲ ಅದನ್ನೆಲ್ಲ ಕೂಡ ಡೈರೆಕ್ಟಾಗಿ ಬೇಸಿಗೆಗಾಲದಲ್ಲೇ ನಾವು ಗೇರು ಬೀಜನೇ ಡೈರೆಕ್ಟಾಗಿ ಭೂಮಿಗೆ ಇಡ್ತಿದ್ರಾಗಿತ್ತು. ನೆಕ್ಸ್ಟ್ ಅದು ಸಸಿ ಆಗ್ತಿತ್ತಾಗಿತ್ತು. ಈಗ ನಮ್ಮ ದನ ಉಂಟಲ್ಲ ಅದು ಸಸಿ ಆಗಲಿಕ್ಕೆ ಕೊಡೋದಿಲ್ಲ, ತುದಿಗೆ ಎಳೆಯದಾಗಿ ಎಲೆ ಬರುತ್ತಲ್ಲ ಅದನ್ನೇ ತಿಂದುಬಿಡ್ತಾಯಿತ್ತು. ಸೊ ಹಾಗಾಗಿ ನಾವು ಗೇರು ಬೀಜನ ಇಡ್ತಾ ಇಲ್ಲ, ಸಸಿನ ಮಾಡಿಬಿಟ್ಟು ನೆಕ್ಸ್ಟನ್ನು ನೆಡ್ತಾ ಇದ್ವಿ. ಇವತ್ತು ಕಾಳು ಮೆಣಸಿನ ಬಳ್ಳಿಗೆ ಕಟ್ಟಾಗ್ತಾ ಇದ್ರಾಗಿತ್ತು. ಆವಾಗ ಫುಲ್ ಬಿಸಿಲು ಬಂದಿತ್ತು, ಇವಾಗ ಫುಲ್ಲು ಮತ್ತೆ ಮಳೆ ಬೀಳ್ತಾ ಉಂಟು ಆಯಿತಾ. ನಿನ್ನೆನೂ ಸೇಮ್ ಕಾಳು ಮೆಣಸಿನ ಬಳ್ಳಿ ಆಗಬೇಕಿದ್ರೆ ಹಾವಿತ್ತು. ಇವತ್ತು ಯಾಕೋ ಹತ್ರದಲ್ಲಿ ಹೋಗಿಲ್ಲ, ದೂರದಿಂದನೇ ಹೀಗೆ ಬಗ್ಗಿ ನೋಡಿದೆ. ನೋಡ್ರಿ ಮತ್ತೆ ಹಾವುಂಟು, ತೋರಿಸ್ತೀನಿ ನಿಮಗೂ ಕೂಡ. ನೋಡಿ ಒಳಗಡೆ ಕುತ್ಕೊಂಡಿದೆ ಹೇಗೆ ಅಂತ ಹೇಳಿ. ನೋಡಿ ತಲೆ ಯಾವ ಕಡೆ ಇದೆಯೋ ಎಲ್ಲಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಎಷ್ಟು ದೊಡ್ಡ ಇದೆಯೋ ಎಷ್ಟು ಉದ್ದ ಇದೆಯೋ ಅದು ಕೂಡ ಗೊತ್ತಿಲ್ಲ. ತಲೆ ನಂದಕ್ಕೆ ಆ ಕಡೆ ಇರಬಹುದು. ಎಷ್ಟು ದೊಡ್ಡದೈತಪ್ಪ, ಎಂತ ಇದು ಎವ್ರಿ ಡೇ ನನಗೆ ಹಾವು ಕಾಣಿಸ್ತಾ ಇದೆಯಪ್ಪ. ಅದೂ ಕಾಳು ಮೆಣಸಿನ ಬಳ್ಳಿ ಕಟ್ ಹಾಕ್ಬೇಕಿದ್ರೇನಯ್ಯ, ಎಷ್ಟು ದೊಡ್ಡ ಇದೆ. ತಲೆ ಎಲ್ಲಿದೆ ಅಂತಾನೆ ಕಾಣಿಸ್ತಿಲ್ಲ. ಎಲ್ಲಿ ಮಳೆಯಲ್ಲಿ ತಲೆ ಎಲ್ಲ ಒಳಗಡೆ ಹಾಕೊಂಡು ಕುತ್ಕೊಂಡಿರ್ಬಹುದು. ಗ್ರೀನ್ ಕಲರ್ ಹಪ್ರೆ ಅನ್ಸುತ್ತೆ ನನ್ನ ಲೆಕ್ಕ, ಗೊತ್ತಿಲ್ಲ ನನಗೆ. ಹಾವಿನ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ, ಯಾಕೆಂದ್ರೆ ಹಾವು ಅಂದ್ರೇ ನನಗೆ ಭಯ. ಅದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಆಗಿ ತಿಳ್ಕೊಳ್ಳಿಕ್ಕೆ ಯಾವತ್ತೂ ಕೈ ಹಾಕಿಲ್ಲ ನಾನು. ಎಂಥ ಅವಸ್ಥೆ ಮರ್ಯಾರ. ಈಗ ಮತ್ತೆ ನನಗೆ ಕಾಳು ಮೆಣಸಿನ ಬಳ್ಳಿ ಕೈ ಹಾಕೋಕ್ಕೆ ನನಗೆ ಭಯ ಆಗತ್ತೆ. ನಿನ್ನೇನು ಕೂಡ ಮನೆ ಹತ್ರ ಆಗಿತ್ತು, ಇಲ್ಲಿ ಏನೋ ಧೈರ್ಯ ಮಾಡಿ ಬಂದೆ ಹಾಕಲಿಕ್ಕೆ. ಬಟ್ ಆದರೆ ಹಾವು ಕಾಣಿಸ್ತಾ ಉಂಟು. ಬಟ್ ನನ್ನ ಕಣ್ಣಿಗೆ ಅದು ಕಾಣಿಸ್ತು, ಪುಣ್ಯ ಬಚಾವಾದೆ. ಅಮ್ಮನೂ ಹಾಕ್ತಿದ್ದಾರೆ ಕಾಳು ಮೆಣಸಿನ ಕಟ್ಟು, ನಾನು ಹಾಕ್ತಾಯಿದ್ದೀನಿ. ಬಟ್ ಯಾರಿಗಾದ್ರೂ ಒಬ್ಬರಿಗೆ ಅದು ಇದಕ್ಕೆ ಹೋಗಬೇಕಿತ್ತು. ಬಟ್ ಸದ್ಯಕ್ಕೆ ನಾನೇ ಹೋಗ್ಬಿಟ್ಟಿದ್ದೆ ಅದಕ್ಕೆ ಕಟ್ ಹಾಕಲಿಕ್ಕೆ. ಬಟ್ ನನಗೆ ಕಣ್ಣಿಗೆ ಕಾಣಿಸ್ತು. ಬಟ್ ಏನೋ ಗೊತ್ತಿಲ್ಲ, ಗ್ರಹಚಾರ ಸರಿ ಇಲ್ಲ ಅನಿಸ್ತಾ ಇದೆ ನನಗೆ. ಈ ಮರಕ್ಕೆ ಉಂಟು ಅದು ಕಾಳು ಮೆಣಸಿನ ಬಳ್ಳಿ ಕಟ್ ಹಾಕೋಕ್ಕೆ. ಬಟ್ ಎಷ್ಟು ದೊಡ್ಡದಿದೆ ಅಂತಂದರೆ ಯಪ್ಪ ಸಾಕಾಗೋಗಿದೆ. ಮಧ್ಯಾಹ್ನ ಊಟ ಎಲ್ಲ ಮಾಡಿ ಮುಗಿಸಿದ್ವಿ. ಹಾವು ಕಂಡದ ಮೇಲಂತೂ ಮತ್ತೆ ನಾನು ಕಾಳು ಮೆಣಸಿನ ಬಳ್ಳಿ ಕಟ್ಟಾಕ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪನ ಬೆಳಿಗ್ಗೆ ಒಂದು 12:30 ಆಗಿತ್ತು. ಒಂದು ಸ್ವಲ್ಪ ಹೊತ್ತು ನಾನು ಕುಡಿ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡೆ. ಹಾಗೆ ಊಟ ಮಾಡಿದ್ವಿ. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಿದೆ. ಇಂಥ ಗಾಳಿ ಅಂತಂದರೆ ಎಲ್ಲಿ ನಮ್ಮ ಏನು ಬೀಳತ್ತೋ ಅಥವಾ ಏನು ಇಲ್ವೋ ಆ ಥರ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ಸೊ ಹಾಗೆ ಇಲ್ಲಿ 2 ಅಣಬೆ ಸಿಕ್ಕಿದೆ, ತೋರಿಸ್ತೀನಿ ನಿಮಗೆ. ನೋಡಿ 2 ಅಣಬೆ ಸಿಕ್ಕಿದೆ, ಫುಲ್ಲಾಗಿ ಅಳಗಿರೋದು ಅಣಬೆ ಸಿಕ್ಕಿದೆ. ಇನ್ನೆಲ್ಲೂ ಸಿಕ್ತಿತ್ತೇನೋ ಗೊತ್ತಿಲ್ಲ, ಎಲ್ಲಾದರೂ ಹುಡ್ಕಾಡೋಕೆ ಹೋದರೆ. ಬಟ್ ನಮಗೆ ಹುಡ್ಕಾಡುವಷ್ಟು ಟೈಮ್ ಕೂಡ ಇಲ್ಲ. ಹಾಗೆ ಈಗ ತೋಟಕ್ಕೆ ಹೋಗಿ ಮತ್ತೆ ಕುಡಿಗಳನ್ನೆಲ್ಲ ಕಟ್ ಮಾಡಬೇಕು. ಇಲ್ಲಿ ಎಷ್ಟು ಅಡಿಕೆ ಮರ ಖಾಲಿ ಉಂಟು ಅದಕ್ಕೆಲ್ಲ ನೆಟ್ಬಿಟ್ಟು ನೆಕ್ಸ್ಟ್ ಮನೆ ಹತ್ರ ತಗೊಂಡೋಗ್ಬೇಕು. ಇವತ್ತು ಒಂದು ಹೆಜ್ಜೆ ಮನೆ ಹತ್ರ ತಗೊಂಡೋಗ್ಬಿಟ್ಟು ಮನೆ ಹತ್ರ ನೆಡಬೇಕು. ಮನೆ ಹತ್ರ ತುಂಬ ಮರ ಖಾಲಿ ಉಂಟಲ್ಲ ನೆಡೋದು. ಸೊ ಹಾಗಾಗಿ ನೋಡುವ ಹೇಗೆ ಕುಡಿನ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು, ಕುಡಿನ ಕಟ್ ಮಾಡೋದು ಮತ್ತು ಹೇಗೆ ನೆಡೋದು ಅಂತ ಹೇಳ್ಬಿಟ್ಟು ಅದರದ್ದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಇವತ್ತು ಮಾಡಲ್ಲ, ನಾಳೆ ಹೀಗೆ ಮಾಡ್ತೀನಿ. ಯಾಕೆಂದರೆ ಕಟ್ ಮಾಡೋದು ಮತ್ತು ನೆಡೋದು ಅದೆಲ್ಲ ಸಪ್ರೇಟಾಗಿ ವಿಡಿಯೋ ಮಾಡಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ಹಾಗಾಗಿ ಇವತ್ತೇ ಕುಡಿಗಳನ್ನೆಲ್ಲ ಕಟ್ ಮಾಡಿ ಒಂದು ಹೆಜ್ಜೆ ಮನೆ ತಗೊಂಡೋಗ್ಬೇಕು. ಇನ್ನು ಸ್ವಲ್ಪ ಇಲ್ಲಿ ನೆಡಬೇಕು. ಮಳೆ ಬಂತಂದ್ರಂತೂ ಸಿಕ್ಕಾಪಟ್ಟೆ ನಾನು ಬರೋದಿಲ್ಲ, ಮತ್ತು ನನಗೆ ಭಯ ಆಗಿಬಿಟ್ಟಿದೆ. ಮತ್ತು ಎಲ್ಲಾದರೂ ಹಾವು ಇದ್ದುಬಿಟ್ರೆ ಅಂತ ಹೇಳ್ಬಿಟ್ಟು ಕುಡಿನ ಕಟ್ ಮಾಡಲಿಕ್ಕೆ ಎಷ್ಟೊಂದು ಭಯ ಇಲ್ಲ, ಯಾಕೆಂದರೆ ನೆಲದ ಮೇಲೆ ಹಬ್ಬಿರತ್ತಲ್ಲ. ಸೊ ಹಾಗಾಗಿ ಹಾವಿಗೆ ಇದ್ದರೆ ಮೇಲ್ಗಡೆ ಇರುತ್ತೆ ಕಾಳು ಮೆಣಸಿನ ಸಸಿ.
ಸೊ ಹಾಗಾಗಿ ನಾನು ಕೆಳಗಡೆ ಕಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅಮ್ಮ ಆಲ್ರೆಡಿ ಒಂದು ಸ್ವಲ್ಪ ಕಟ್ಟಾಕ್ಲಿಕ್ಕೆ ಅಂತ ಹೋಗಿದ್ದಾಳೆ. ನಾನು ಮತ್ತೆ ಬರಲ್ಲ ಅಂತ ಹೇಳಿದ್ದೀನಿ. ಮತ್ತು ಜಾಸ್ತಿ ಮಳೆ ಬೀಳ್ತಾ ಉಂಟು. ಹಾವಿಗೂ ಎಲ್ಲಾದರೂ ಕೂಡ ಮಳೆ ಬೀಳ್ದಿರುವಂಥ ಜಾಗದಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಜಾಗ ಬೇಕೇ ಬೇಕಲ್ಲ. ಸೊ ಹಾಗಾಗಿ ಅದು ಕಷ್ಟಪಟ್ಟು ಏನೇನೋ ಮಾಡಿ ಸರ್ಕಸ್ ಮಾಡಿ ಅದು ಒಂದು ಒಳ್ಳೆ ಜಾಗ ಹುಡ್ಕೊಂಡಿರುತ್ತೆ. ಅದಕ್ಕೆ ನಾವು ಪಾಪ ತೊಂದರೆ ಕೊಡಬಾರ್ದು. ಅದು ಏನು ಆಶ್ರಯ ಮಾಡ್ಕೊಂಡಿರುತ್ತೆ, ಒಂದು ಮನೆ ಮಾಡಿಕೊಂಡು. ಅದು ಕಾಳುಮೆಣಸಿನ ಬಳ್ಳಿ ತುಂಬ ಹಬ್ಕೊಂಡಿರತ್ತಲ್ಲ, ಎಲೆ ಅಡಿಗೆ ನೀರು ಬೀಳೋದಿಲ್ಲ. ಸೊ ಅಂಥದ್ದೇ ಜಾಗ ಅದನ್ನು ಕಷ್ಟಪಟ್ಟು ಹುಡ್ಕೊಂಡಿರುತ್ತೆ. ಅದು ಕೂತ್ಕೊಂಡಿರ್ಬೇಕಾದ್ರೆ ನಾವು ತ್ರಾಸು ಕೊಡ್ತೇವೆ, ನಮ್ಗೆ ಕಚ್ಚದೇ ಇರತ್ತಾ. ಸೊ ಹಾಗಾಗಿ ಅದು ಆಶ್ರಮ ಮಾಡ್ಕೊಂಡಿರತ್ತೆ, ಒಂದು ಚಿಕ್ಕದಾಗಿ ತನ್ನ ಮನೆ ಮಾಡಿಕೊಂಡು ತಿಂದ್ಕೊಂಡು ಉಣ್ಕೊಂಡು ಎಲ್ಲ ಮಾಡಿಕೊಂಡು ಬಂದು ಕೂತ್ಕೊಂಡಿರತ್ತೆ. ಅದಕ್ಕೆ ಯಾಕೆ ತೊಂದರೆ ಕೊಡೋದು? ಅದಕ್ಕೆ ತೊಂದರೆ ಕೊಡೋಕೆ ಹೋದರೆ ನಮ್ಗೆ ಬಿಡತ್ತೆ, ನಮ್ಗೆ ಕಚ್ಚುತ್ತೆ. ಅದು ಪುಣ್ಯಕ್ಕೆ ಕಚ್ಚಿಲ್ಲ, ಆ ಥರ ಅನಾಹುತ ಏನೂ ಆಗಿಲ್ಲ. ಬಟ್ ಆದರೂ ಕೂಡ ಮುಂದೆ ಹೋಗ್ತಾ ಈಗ ನಾವು ಕೆಳಗಡೆಯಿಂದ ಹಾಕ್ತಾ ಬಂದಿರೋದು, ಚಿಕ್ಕ ಕಾಳುಮೆಣಸಿನ ನೆಟ್ಟಿದ್ದು ಹೋದ ವರ್ಷ, ಅದರಿಂದ ಹಾಕ್ತಾ ಬಂದಿರೋದು. ಈಗ ಹೋಗ್ತಾ ಸ್ವಲ್ಪ ಹೈಟ್ ಆಗಿರೋದು ಕಾಳುಮೆಣಸಿನ ಬಳ್ಳಿ ಉಂಟು. ಅದಕ್ಕೆಲ್ಲ ಇನ್ನೂ ಎಷ್ಟೆಷ್ಟು ಕುತ್ಕೊಂಡಿದೆಯೋ ಗೊತ್ತಿಲ್ಲ, ಅದು ಕುತ್ಕೊಳ್ಳದೆ ಇರಬಹುದು. ಬಟ್ ಬೇಡ, ಮತ್ತು ಆ ರಿಸ್ಕ್ ತಗೊಳ್ಳೋದು ಬೇಡ. ಮತ್ತು ಕಾಳುಮೆಣಸು ಇನ್ನೇನೋ ಒಂದು 3-4 ಮಂತ್ಸಲ್ಲಿ ಮತ್ತು ಕಾಳುಮೆಣಸು ಕೊಯ್ಯೋದಂತೂ ಬಂದೇ ಬರುತ್ತೆ. ಆವಾಗಲೂ ನೋಡುವ, ಅದು ಏನು ಬೇಕಾದರೂ ಹಾಕ್ಕೊಂಡು ಹೋಗಲಿ ಅಂತ ಅಂದ್ಲು ಅಮ್ಮ. ಸೊ ಹಾಗಾಗಿ ಹಾಗೇ ಬಿಟ್ಟಿದ್ದೀವಿ. ಮತ್ತು ಅಪ್ಪ ಇದ್ದಿದ್ರೆ ಒಂದು ಸ್ವಲ್ಪ ಧೈರ್ಯ ಇರ್ತಿತ್ತು. ಹಾವು ಅವರಿದ್ದಿದ್ರೆ ಇಲ್ಲ ಇಂಥದ್ದೇ ಹಾವು, ಏನಾಗಲ್ಲ, ಅದನ್ನೇನು ತೊಂದರೆ ಕೊಡಲ್ಲ ಅಂತಂದರೆ ಅದಲ್ಲಿ ಕೂತ್ಕೊಂಡಿದ್ದಲ್ಲೇ ಮತ್ತು ಅಲ್ಲಾಡುವುದಿಲ್ಲ, ಇದೇ ಹಾವು ಅಂತ ಹೇಳಿ ಕಂಡು ಹಿಡಿತಿದ್ರಾಗಿತ್ತು. ಮೊದಲೇ ನಮ್ಮ ಅಮ್ಮ, ನಾನು ಇರೋದು, ಅಮ್ಮಂಗೂ ಹಾವಿನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ನನಗಂತೂ ಮುಂಚೆನೇ ಗೊತ್ತಿಲ್ಲ. ಹಾವು ಅಂದರೆ ದೂರ ಓಡೋಳು ನಾನು. ಸೊ ಹಾಗಾಗಿ ಇಬ್ರಿಗೂ ಕೂಡ ಭಯ. ಅದು ನೋಡಿದ ತಕ್ಷಣ ನಾವು ಆಸು ಏನು ಕೆಲಸ ಮಾಡೋಕ್ಕೂ ಕೂಡ ಹೆದರ್ಕೊತೀವಿ. ಅಪ್ಪ ಇದ್ದಿದ್ರೆ ಹಾಗಿಲ್ಲಾಗಿತ್ತು. ಸೊ ಇಲ್ಲ, ನೀವು ಡೋಂಟ್ ವರಿ, ಆ ಸುತ್ತಮುತ್ತ ಇರುವಂಥ ಜಾಗಕ್ಕೆ ಅಪ್ಪನೇ ಹೋಗಿ ಕೆಲಸ ಮಾಡ್ಬೋದಿತ್ತು, ಎಲ್ಲ ಮಾಡ್ತಿದ್ರಾಗಿತ್ತು. ಬಟ್ ಇವಾಗ ನಾನು ಅಮ್ಮ ಆಗಿರೋದಕ್ಕೆ ಈ ಥರ ಪರಿಸ್ಥಿತಿ ಆಗ್ತಾ ಉಂಟು. ಬಟ್ ಅಪ್ಪಂಗೂ ಕೂಡ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಿರೋದ್ರಿಂದ ಮತ್ತು ಸ್ವಲ್ಪ ದಿನ ಬೆಂಗಳೂರಲ್ಲೇ ಇದ್ದು ಬರ್ಲಿಕ್ಕೆ ಹೇಳಿದ್ದೀವಿ. ಯಾಕೆಂದರೆ ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಉಂಟಲ್ಲ. ಸೊ ಹಾಗಾಗಿ ಪರಿಸ್ಥಿತಿಗೆ ನಾವು ಅನುಗುಣವಾಗಿ ನಾವು ಹೋಗಬೇಕಲ್ಲ. ಹೀಗೆ ಅಂತ ಹೇಳಿಬಿಟ್ಟು ಇರೋಕ್ಕಾಗೋದಿಲ್ಲ. ಬಟ್ ಹೀಗೆ ನಡೀತಾ ಇದೆ ಜೀವನ, ಹೋಗ್ತಾ ಇದೆ ಅಷ್ಟೇ. ಇವತ್ತು ಕುಡಿಗಳನ್ನೆಲ್ಲ ಕಟ್ ಮಾಡಿ ಇಟ್ಟಿರೋದು, ಚಲೋ ಇರೋದು ಮಾತ್ರ ಇಟ್ಟಿದ್ದೀನಿ, ಬಾಕಿದೆಲ್ಲ ರಾಶಿ ಮಾಡಿ ಇಟ್ಟಿದ್ದೀನಿ ಸೈಡಿಗೆ. ಇವಾಗ ನೋಡಿ, ಈ ಥರ ಬಿಟ್ಟಿರತ್ತಲ್ಲ ಕುಡಿಗಳನ್ನೆಲ್ಲ, ಇದನ್ನೆಲ್ಲ ಕಟ್ ಮಾಡಿ ರಾಶಿ ಮಾಡೋದು. ಜಾಸ್ತಿ ಏನು ಕುಡಿಗಳು ಬಂದಿಲ್ಲ, ಯಾಕೆಂದರೆ ಒಂದು ಸತಿ ನಾವು ಕಟ್ ಮಾಡಿದ್ರಾಗಿತ್ತು. ಹಾಗೆ ಮಳೆಗಾಲ ಸ್ಟಾರ್ಟಿಂಗಲ್ಲೇ ತುಂಬ ಜನ ಬಂದು ತಗೊಂಡು ಹೋಗಿದ್ದಾರೆ. ಹಾಗಾಗಿ ಅಷ್ಟೊಂದು ಕುಡಿಗಳಿಲ್ಲ. ಅದಕ್ಕೆ ಕುಡಿಗಳನ್ನು ಇಡಬಾರ್ದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಕಾಳುಮೆಣಸು ಹಿಡಿಯೋದು ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಬಳ್ಳಿಗಳಿಗೆ ಪೆಟ್ಟು ಬೀಳುತ್ತೆ ಜಾಸ್ತಿಯಾಗಿ. ಅದಕ್ಕೆ ಶಕ್ತಿನೆಲ್ಲ ಈ ಕಡೆಗೆ ಕೊಡಲಿಕ್ಕೆ ಅರ್ಧ ಬೇಕಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಕುಡಿಗಳನ್ನೆಲ್ಲ ಜಾಸ್ತಿ ಬಿಡಬಾರ್ದು, ಆದಷ್ಟು ಬೇಗನೆ ಕಟ್ ಮಾಡಬೇಕು. ಈಗ ನಮಗೆ ನೆಡಬೇಕು ಅಂತ ಹೇಳಿಬಿಟ್ಟು ನಾವು ಸ್ವಲ್ಪನ ಬಿಟ್ಟಿದ್ರಾಗಿತ್ತು, ಅದು ಬಿಟ್ಟರೆ ಬಾಕಿದೆಲ್ಲ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಮೆಣಸು ಒಂದೊಂದು ಇಷ್ಟು ದೊಡ್ಡಾಗಿದೆ ಆಯಿತಾ. ಇನ್ನು ಕೆಲವೊಂದು ಇನ್ನೂ ಬೀಳೋದಕ್ಕೆ ಜಸ್ಟ್ ರೆಡಿ ಆಗ್ತಾ ಇದ್ದಾವೆ. ಹೀಗೆ ಇದನ್ನೆಲ್ಲ ಫಸ್ಟ್ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ, ಇವಾಗಲೇ ಇಷ್ಟು ದೊಡ್ಡ ಆಗಿಬಿಟ್ಟಿದೆ. ಆ್ಯಂಡ್ ಕೆಲವೊಂದು ಇನ್ನೂ ಕೂಡ ಜಸ್ಟ್ ಬರೋದೇ ಉಂಟು. ಹಂತವಾಗಿ ಕಾಳುಮೆಣಸು ಬರುತ್ತೆ. ಅನನಸು ಇವಾಗ ಜಸ್ಟ್ ಬರ್ತಾ ಇದೆ. ಎಲ್ಲ ಅನನಸೆಲ್ಲ ಬಂದು ಹಣ್ಣಾಗಿ ತಿಂದಾಯಿತು. ಇದು ಇವಾಗ ಬಿಡ್ತಾ ಇದೆ. ಏನಪ್ಪ ಇದು, ಈ ಗೆಡ್ಡೆ ಏನು ಇವಾಗೇ ಬಿಡುವಂಥ ಗೆಡ್ಡೆ ಇರಬಹುದಾ ಅಂತ ಗೊತ್ತಾಗ್ತಾ ಇಲ್ಲ. ಕಾಳುಮೆಣಸಿನ ಕುಡಿನೆಲ್ಲ ನನಗೊಂದು ಒಜ್ಜೆ ರೆಡಿ ಮಾಡಿಕೊಂಡೆ, ಅಮ್ಮಂಗೂ ಒಂದು ಒಜ್ಜೆ ರೆಡಿ ಮಾಡ್ಕೊಂಡಿದ್ದಾಳೆ. ಸೊ ಸ್ವಲ್ಪ ಬೇಗ ಹೋಗಿ ಮನೆ ಹತ್ರ ನೆಟ್ಟು ಬಿಡುವ ಅಂತ ಹೇಳಿ ಅಂದರು ಅಮ್ಮ. ಹಾಗಾಗಿ ನಾನು ಕಟ್ ಮಾಡಿದಷ್ಟು ಕುಡಿನೆಲ್ಲ ಒಂದು ಅಜ್ಜೆನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ಅಜ್ಜೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಮನೆಗೆ ಹೋಗಿ ಮನೇಲಿರೋ ತೋಟಕ್ಕೆ ಹಚ್ಚೋದು. ಇವಾಗ ದನಗಳಿಗೆ ಹೊರಗಡೆ ಬಿಟ್ಟು ನೆಕ್ಸ್ಟ್ ಹೋಗೋದು. ವೇಸ್ಟ್ ಅಂತಂದರೆ ಬ್ಯಾಡ್ದಿರೋದನ್ನು ಈ ಥರ ರಾಶಿ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ತೋಟದಲ್ಲಿ ಇಟ್ಕೊಂಡ್ರೆ ಮತ್ತೆ ಅಲ್ಲೇ ಕೂಡ ಚಿಗುರು ಬೀಳುತ್ತೆ. ಅದನ್ನು ಹೋಗಿ ಹೊರಗಡೆನ ಹಾಕಬೇಕು, ಬ್ಯಾಣದಲ್ಲೋ ಗುಡ್ಡೆ ಮೇಲೋ ಅಥವಾ ಎಲ್ಲೋ ಕಡೆ. ನಾನು ತುಂಬ ಕಡೆ ನೋಡಿ, ಅಂದರೆ ನಮ್ಮ ರೋಡಿಗೆ ನೋಡಿದ್ದೀನಿ ನಾನು. ಅದಂದರೆ ನಮ್ಮ ಹೊಸ ತೋಟಕ್ಕೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ನಮ್ಮ ಓಡಾಡೋ ರೋಡ್ ಅದು, ಅಲ್ಲಿಗೆ ಈ ಥರ ವೇಸ್ಟ್ ಇರುತ್ತಲ್ವ, ಕಾಳುಮೆಣಸಿನ ಬಳ್ಳಿಗೆ ಈ ಥರ ವೇಸ್ಟು ಕುಡಿಗಳನ್ನು ಜಾಸ್ತಿ ಇದ್ರೂ ಕೂಡ ಹೊತ್ತಾಕಲೇಬೇಕು. ಈಗ ನಮ್ಮ ನೆಡೋದುಂಟು, ನಾವು ನೆಡ್ತೀವಿ. ಇಲ್ಲ ಅಂತಂದರೆ ನಾವು ಅದನ್ನು ಕಟ್ ಮಾಡಿಬಿಟ್ಟು ಹಾಕಲೇಬೇಕು. ಅದನ್ನು ಅವರು ಏನು ಮಾಡಿದ್ದಾರೆ ಅಂದರೆ, ಯಾರಂತ ಗೊತ್ತಿಲ್ಲ, ರೋಡ್ ಸೈಡಿಗೆ ಇರುತ್ತಲ್ಲ ಅಲ್ಲಿ ತಂದು ಹೊತ್ತಾಕಿದ್ದಾರೆ. ಅಂದರೆ ಗಾಡಿ ಮೇಲೆ ತುಂಬಿಸ್ಬಿಟ್ಟು ರೋಡ್ ಪಕ್ಕದಲ್ಲಿ, ಗಟರ ಪಕ್ಕದಲ್ಲಿ ಅಲ್ಲಿ ತಂದು ಖಾಲಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಇಲ್ಲ ಅಂತಂದ್ರೆ ಒಂದು 2 ಲೋಡ್
ಅಂತಂದು ಖಾಲಿ ಮಾಡಿದ್ದಾರೆ ಅನಿಸುತ್ತೆ. ಅಂದರೆ ಅವರು ಎಲ್ಲೋ ಬ್ಯಾನದಲ್ಲಿ ಹಾಕ್ಲಿಕ್ಕೂ ಜಾಗ ಇರಲಿಲ್ವ, ಏನು ಕತೆ ನನಗೂ ಕೂಡ ಗೊತ್ತಿಲ್ಲ. ಅಥವಾ ಜನರು ದೃಷ್ಟಿ ಬಿದ್ದಿದೆ, ಅದನ್ನು ತೆಗಿಲಿಕ್ಕೋಸ್ಕರ ರೋಡ್ ಸೈಡಿಗೆ ತಂದು ಹೊತ್ತಾಕಿದ್ದಾರೋ ಅಂತೂ ಕೂಡ ಗೊತ್ತಿಲ್ಲ. ಬಟ್ ಹಾಗೆ ಸಿಕ್ಕಾಬಿಟ್ಟೆ ಒಂದು ಇಲ್ಲ ಅಂತಂದರೂ ಒಂದು ಗಾಡಿ 2 ಗಾಡಿ ಆದರೂ ತುಂಬ ಹೊತ್ತಾಕಿದ್ದಾರೆ ಅಂದ್ಕೊತಾರೆ. ರಾಶಿ ಅದು ತಂದು ಕೊಕ್ಕೆ ಇರುತ್ತಲ್ಲ ಅದ್ರ ಮೇಲಿಂದ ಎಳೆದು ಹೊತ್ತಾಕಿದ್ದಾರೆ. ಬಟ್ ಈ ಥರನೂ ಮಾಡ್ತಾರೆ. ಬಟ್ ದೃಷ್ಟಿ ತೆಗಿಲಿಕ್ಕೂ ಅಂತೇಳಿ ಅಂದ್ಕೊತೀನಿ ನಾನು. ದನಗಳಿಗೆಲ್ಲ ಅಮ್ಮ ಬೇಯಿಸ್ತಾ ಇದ್ದಾಳೆ, ಒಳಗಡೆ ಹಾಕಿದ್ಲು ಅನಿಸುತ್ತೆ ಮೇಯಲಿಕ್ಕೆ ಅಂತ ಹೇಳಿ. ಅದು ಅವರಿಗೆಲ್ಲ ಹೊರಗಡೆ ಹಾಕಿ ನೆಕ್ಸ್ಟ್ ಮಜ್ಜೆ ತಗೊಂಡು ಮನೆಗೆ ಹೋಗಿ ಸ್ವಲ್ಪ ಕಾಳುಮೆಣಸಿನ ಬಳ್ಳಿನ ನೆಡಬೇಕು. ಮಳೆ ಬರೋದು ಹೋಗೋದು ಆಗ್ತಾಯಿದೆ. ಈ ರೆನ್ಕೋಟ್ ಉಂಟಲ್ಲ, ಹಾಕೋದು ತೆಗಿಯೋದು ಬೇಜಾರು ಬಂತು. ಅದು ಪರ್ಪರ ಇರುತ್ತಲ್ಲ, ಆ ರೆನ್ಕೋಟ್ ಹಾಕೋತಿದ್ದಾಗಿತ್ತು. ಗಾಯ ಆದಮೇಲಿಂದ ಆ ರೆನ್ಕೋಟ್ ಬೇಡ ಅಂತ ಹೇಳಿಬಿಟ್ಟು ಇವಾಗ ಈ ಥರ ಬ್ಲ್ಯಾಕ್ ಕಲರ್ ಮೇಲ್ಗಡೆ ಶರ್ಟು ಆ್ಯಂಡ್ ಪ್ಯಾಂಟ್ ಇರುತ್ತಲ್ಲ, ಆ ಥರ ರೆನ್ಕೋಟ್ನ ಹಾಕ್ಕೊತಾ ಇದ್ದೀನಿ. ಆ ರೆನ್ಕೋಟಿಂದ ಗಾಯ ಆದಮೇಲಿಂದ ಅದು ಕತ್ತಿ ತಗೊಂಡು ಕಡಿಲಿಕ್ಕೆಲ್ಲ ಈಗ ಭಯ ಆಗ್ತಾ ಉಂಟು. ಯಾಕೆಂದರೆ ಅದಕ್ಕೆ ರೆನ್ಕೋಟಿಗೆ ತಾಗ್ಬಿಟ್ಟು ಸ್ಲಿಪ್ಪಾಗಿ ನನಗೆ ಗಾಯ ಆಗಿರೋದಲ್ಲ. ಸೊ ಹಾಗಾಗಿ ಅದು ಬೇಡ ಅಂತ ಹೇಳಿ ತಂದಿದ್ದೀನಿ. ಆದರೂ ಇದನ್ನು ಹಾಕ್ಕೊಂಡೆ. ಅದು ಯಾಕೋ ಭಯ ತಾಗ್ತಾ ಉಂಟು. ಆ ರೆನ್ಕೋಟ್ ಹಾಕೊಂಡು ಕೆಲಸ ಮಾಡೋಕ್ಕೆ ಈಗ ಒಂದಾದರೂ ಸಾಕು, ಭಯ ಸ್ಟಾರ್ಟ್ ಆಗಿಬಿಡುತ್ತಲ್ವ. 2 ಹೆಜ್ಜೆನ 1 ಆ್ಯಂಡ್ 2 ಹೆಜ್ಜೆನ ತಂದು ತೊಗೊಂಡು ಬಂದ್ವಿ. ಇಲ್ಲಿ ಬರ್ತಾ ದನ ಎಲ್ಲೋ ಅಕ್ಕಪಕ್ಕ ಇಲ್ಲಿ ಒಂದು ಬೇಣ ಉಂಟು, ಅಲ್ಲಿ ಹೊಕ್ಕಿದೆ ಅಂತೇಳಿ ಡೌಟ್ ಬಂತು. ಯಾಕೆಂದರೆ ಇಲ್ಲಿ ಪಾಸ್ ಆಗಿರೋದು ಕಾಲು ತಾಗಿ ಗೊತ್ತಾಗಿಲ್ಲ. ಯಾಕೆಂದರೆ ಈ ಮರದ ಹತ್ರ ಗೊತ್ತಾಗೇ ಆಗ್ತಿತ್ತು. ಬಟ್ ಎಲ್ಲೂ ಕೂಡ